ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿ ಪಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇದು ಸ್ಯಾಟರ್ಡೆ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಡೈಲಿ ನಾವೇ ಮನೆ ಹತ್ರನೇ ವಾಕ್ ಮಾಡ್ತಾ ಇದ್ವಲ್ಲ, ಇವತ್ತು ನಮ್ಮ ಮನೆಯವರಿಗೆ ರಜೆ ಇತ್ತು. ಅದಕ್ಕೋಸ್ಕರ ಹುಡುಗರನ್ನು ಪಾರ್ಕಲ್ಲಿ ಕರ್ಕೊಂಡು ಹೋದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ವಲ್ಲ, ಅದಕ್ಕೆ ಹುಡುಗರು ಕೂಡ ಆಡ್ತಾರೆ, ನಮಗೂ ಕೂಡ ವಾಕ್ ಆಗುತ್ತಂತ ನಾವು ಒಂದು ಕಡೆ ವಾಕ್ ಮಾಡ್ತಾಯಿದ್ವಿ. ಹುಡುಗರಿಗೆ ಕೂಡ ಈ ಥರ ಇಲ್ಲಿ ಜುಕಾಲಿ ಅವೆಲ್ಲ ಇದ್ದಾವೆ, ಅವ್ರಿಗೆ ಕೂಡ ಆಟ ಆಡೋಕ್ಕೆ ಬಿಟ್ಟಿದ್ವಿ. ಇಲ್ಲಿ ಪೊಲೀಸ್ ಕ್ವಾರ್ಟರ್ಸು ಐತೆ, ಹಾಗಾಗಿ ಇಲ್ಲೇ ಹುಡುಗರಿಗೆ ಅಲ್ಲಿ ಮನೆಯೆಲ್ಲ ಕಾಣಿಸ್ತಿದಾವಲ್ಲ, ಹಂಗಾಗಿ ಹುಡುಗರು ಕೂಡ ತುಂಬ ಜನ ಇರ್ತಾರೆ, ಹಾಗೆ ಆಟ ಆಡೋಕ್ಕೆ ಬರ್ತಾರಲ್ವ, ಹಂಗಾಗಿ ನಾವು ಹುಡುಗರನ್ನ ಕರ್ಕೊಂಡು ಬಂದ್ವಿ. ಅವ್ರ ಪಾಡಿಗೆ ಅವ್ರು ಆಡ್ತಾಯಿದ್ರು. ನಮ್ಮದು ವಾಕ್ ಕೂಡ ಮುಗಿಸ್ಕೊಂಡು ಬಂದ್ವಿ, ಇನ್ನು ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಬಟ್ ಅವ್ರು ಬರ್ತಾನೇ ಇಲ್ಲ. ನಾವು ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಹೊತ್ತು ದೊಡ್ಡನ್ನಷ್ಟೇ ಕಳಿಸ್ತೀವಿ, ಸಣ್ಣನ ನಮ್ಮ ಜೊತೆನೇ ಇಟ್ಕೊತೀವಿ. ಯಾಕಂದರೆ ಗೊತ್ತಾಗಲ್ವಲ್ಲ, ಈ ಥರ ಜಾರಕ ಬಂಡಿ ಅವೆಲ್ಲ ಆಡಿ ಒಂದೊಂದು ಸತಿ ಫೋನಲ್ಲೆಲ್ಲ ನೋಡ್ತೀವಲ್ಲ, ಎಲ್ಲ ತಗಲಿ ಜಾರಕರ ಬಿದ್ದುಬಿಡ್ತಾರೆ ಹುಡುಗರು ಬಾರ್ಲು ಅಂತ. ಬೈಕಾಗಿ ಅವನ್ನ ಬಿಡೋದಿಲ್ಲ, ನಾವೇ ಹತ್ರದಲ್ಲೇ ಇದ್ದು ಬೇಕಾದ್ರೆ ಜಾರಕ ಬಂಡಿ ಆಡಿಸ್ತೀವಿ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ವ, ಅದು ಸಾಫ್ಟ್ ಇಲ್ಲ, ಹಾಗಾಗಿ ಜಾರಕ್ಕೆ ಕೂಡ ಆಗ್ತಿಲ್ಲ, ಹಂಗೆ ಸಡನ್ಲಿ ಇಟ್ಕೊಳ್ಳುತ್ತೆ ಅದು. ಹಾಗಾಗಿ ನಾವು ಆ ಕಡೆ ಈ ಕಡೆ ಏನಾದರೂ ಸ್ವಲ್ಪ ಕಾಲು ಅಡ್ಡ ಇಟ್ಟಿವನ್ಕ ಇನ್ನು ನಮಗೆ ಅದು ಡೇಂಜರು, ಎತ್ತಗನ ಕಾಲುಗಳು ಒಳ್ಕೋದು ಆ ಥರ ಎಲ್ಲ ಆಗುತ್ತೆ. ಮತ್ತು ಇನ್ನು ಇಲ್ಲಿ ಅಲ್ಲಿಂದ ಅವ್ನು ಬಂದುಬಿಟ್ಟು ಇನ್ನು ಅವ್ರ ತಮ್ಮ ಇಲ್ಲಿ ಜುಕಾಲಿ ಆಡ್ತಿದ್ದ, ಅವ್ರ ತಮ್ಮನೂ ಕೂಡ ತೂಗ್ತಾ ಇದ್ದ ಅವನು. ಇನ್ನು ಇವತ್ತು ತಮ್ಮೇಲೆ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವ ಏನು ವಿಶೇಷ ಅಂತ. ಹೌದು, ಇವತ್ತು ಗಣೇಶನ ವಿಸರ್ಜನೆ ಐತೆ. ಇದು ಹಿಂದೂ ಮಹಾಗಣಪತಿ ಅತಿ ದೊಡ್ಡ ಗಣೇಶನ ವಿಸರ್ಜನೆ, ನಮ್ಮ ದೇಶದ 2ನೇ ಸ್ಥಾನದಲ್ಲಿ ಹೊಂದಿರುವ ಮಹಾ ಹಿಂದೂ ಗಣಪತಿಯ ವಿಸರ್ಜನೆ ಇವತ್ತು. ಹಾಗಾಗಿ ಇನ್ನು ಮನೇಲಿ ಕೂಡ ನಾವು ಬಂದುಬಿಟ್ಟು ಟಮಟಬಾತ್ ಮಾಡಿಕೊಂಡು ರೆಡಿಯಾಗಿ ಎಲ್ಲ ಮನೇಲಿ ಪೂಜೆ ಗೀಜೆ ಮಾಡಿ ನಾವಿನ್ನು ಬಂದ್ವಿ. ಇನ್ನು ಇಲ್ಲಿಂದ ಜರ್ನಿ ಸ್ಟಾರ್ಟ್ ನಮ್ಮ ಗಣೇಶನ ವಿಸರ್ಜನೆ ಇದು ಇನ್ನು ಇಲ್ಲ ನೋಡ್ರಿ, ಗೊತ್ತಿದೆ ಅಲ್ವಾ, ಒಣಕೆ ಹಬ್ಬನ ಸ್ಟ್ಯಾಚ್ಯೂ ಇದು ಇಲ್ಲಿ ಸರ್ಕಲಲ್ಲಿ ಇದೆ. ಇದು ಒಣಕೆ ಹಬ್ಬನ ಸ್ಟ್ಯಾಚ್ಯೂ ಈ ಥರ ಮೊನ್ನೆನೇ ರೀಸೆಂಟಾಗಿ ಒಣಕೆ ಹಬ್ಬನ ಸ್ಟ್ಯಾಚ್ಯೂವೇನೋ ಇತ್ತು, ಬಟ್ ಹಿಂದ್ಗಡೆ ಈ ಥರ ಮೊನ್ನೆನೇ ಮಾಡಿಸಿರೋದು. ಇನ್ನು ಇವಾಗೆಲ್ಲ ಫ್ಲವರ್ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಅಪ್ಪು ಸ್ಟ್ಯಾಚ್ಯೂ ಇದೆ, ಮತ್ತು ವಿಷ್ಣುವರ್ಧನ್ ಅವರ ಸ್ಟ್ಯಾಚ್ಯೂ ಇದೆ. ಇದು ಕಾರ್ ಸ್ಟ್ಯಾಂಡ್ ಸಾಮ್ರಾಟ್ ಅಂದರೆ ಇದು ಟ್ಯಾಕ್ಸಿ ಡ್ರೈವರ್ಗಳು ಮಾಡಿಸಿರೋದಿದು. ಹಂಗಾಗಿ ಒಳಗಡೆ ಒಂದು ಕಾರ್ ಮೇಲೆ ಗಣೇಶ ಕುಂತಿದ್ದಾನೆ, ಈ ಕಡೆ ವಿಷ್ಣುವರ್ಧನು ಮತ್ತು ಆ ಕಡೆ ಪುನೀತ್ ರಾಜ್ಕುಮಾರು, ಅಂದರೆ ಅವರ ಅಭಿಮಾನಿಗಳು ಇದನ್ನು ಮಾಡಿಸಿರೋದು. ಇನ್ನು ವಿಷ್ಣುವರ್ಧನ್ ಅಂದರೆ ಗೊತ್ತಿದೆ ಅಲ್ವಾ, ಇಲ್ಲಿ ಫಿಲಮ್ ತೆಗೆದು ಅವ್ರು ಅವಾಗಿಂದನೇ ಇಲ್ಲಿ ಫೇಮಸ್ಸು. ಇನ್ನು ಅಪ್ಪು ಸರ್ ಕೂಡ ಅಷ್ಟೇ, ಹಾಗಾಗಿ ಅವ್ರ ಸ್ಟ್ಯಾಚ್ಯೂ ಕೂಡ ಇದ್ದಾರೆ. ಅಂದರೆ ಇಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇರೋದು ಅಪ್ಪು ಸರ್ ಫ್ಯಾನ್ಸ್ ಆ್ಯಂಡ್ ವಿಷ್ಣುವರ್ಧನ್ ಸರ್ ಫ್ಯಾನ್ಸೇ, ಹಾಗಾಗಿ ಅವ್ರ ಸ್ಟ್ಯಾಚ್ಯೂಗಳು ಕೂಡ ಕಂಪಲ್ಸರಿ ಇದ್ದೇ ಇರ್ತವೆ. ನೋಡ್ರಿ, ಇದೆಲ್ಲ ಸಣ್ಣ ಸಣ್ಣ ಸ್ಟಾರ್ಸ್ ಇದಾವಲ್ಲ, ಅದ್ರಾಗೆಲ್ಲ ಅಪ್ಪು ಸರು ವಿಷ್ಣುವರ್ಧನ್ ಸರೇ ಇರೋದು. ಇನ್ನು ಇನ್ನು ಅಲ್ಲೇ ಪಕ್ಕದಲ್ಲೇ ಐಸ್ ಕ್ರೀಮ್ ಇತ್ತು, ಇನ್ನು ಐಸ್ ಕ್ರೀಮ್ ತಗೊಂಡು ಇನ್ನು ಹೊಲ್ಟ್ವಿ ಗಣೇಶನ ಹತ್ರ. ಇನ್ನು ಮುಂದ್ಗಡೆ ಇದೆ, ನಾವು ಬಂದಿರೋದು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ನಾವು ಕರೆಕ್ಟಾಗಿ ಸೆಂಟ್ರಲ್ಲಿ ಬಂದಿದ್ದೀವಿ ನಾವು. ಇನ್ನು ಆ ಕಡೆನೂ ಈ ಡಿಜೆ ಇದ್ದಾವೆ, ಈ ಕಡೆನೂ ಡಿಜೆ ಇದ್ದಾವೆ. ಇನ್ನು ಇಲ್ಲೆಲ್ಲ ಫುಲ್ಲು ಕುಣಿತಾ ಇದ್ದಾರೆ. ನಾವಿನ್ನು ನೋಡ್ತಾ ಗಣೇಶನ ಹುಡ್ಕೊಂಡೆ ಹೊಲ್ಟಿದ್ದೀವಿ. ಇನ್ನು ಇಲ್ಲಿ ನಮ್ಮ ಮನೆಯವ್ರು ಇದ್ರ ಮೇಲೆ ಹತ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ. ಡಿಜೆ ಮೇಲೆ ಲೇಡೀಸ್ ಇದ್ದಾರೆ, ಬಟ್ ಇನ್ನು ಈ ವರ್ಷ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ಬೆಟರ್, ಸ್ವಲ್ಪ ಕಮ್ಮಿ ಅನಿಸುತ್ತೆ. ಯಾಕಂದರೆ ಡಿ ಜೆಗೆ ಪರ್ಮಿಷನ್ ಇರಲಿಲ್ಲ, ಆದರೂ ಬಿಟ್ಟಿಲ್ಲ, ಡಿ ಜೆ ತರಿಸಿದ್ದಾರೆ, ಮಾಡಿದ್ದಾರೆ. ಆಲ್ಮೋಸ್ಟ್ 6-7 ಡಿ ಜೆ ಇದ್ವು, ಸರಸ್ವತಿಗೆ ಇನ್ನೂ ಭಾಳ ಇದ್ವು, ಇನ್ನೂ ತುಂಬ ಜನ ಇರೋರು. ಬಟ್ ಆದ್ರೂ ಡಿ ಜೆ ಕಮ್ಮಿ ಇದಾವಂತ ಏನು ಜನಕ್ಕೇನು ಕಮ್ಮಿ ಇಲ್ಲ, ಎಲ್ಲಿನೂ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ, ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಇಲ್ಲಿ ನೋಡ್ರಿ, ನಾನಂತೂ ನೋಡೋಕ್ಕಾಗಲಿಲ್ಲ, ನಾನು ಕೆಳಗಡೆನೇ ಇದ್ದೆ. ಇನ್ನು ಈ ಕಡೆ ಎಲ್ಲ ನೋಡ್ರಿ, ಮೇಲ್ಗಡೆ ಹತ್ಬಿಟ್ಟು 3 ನನ್ನ ಮಕ್ಕಳು, ನಮ್ಮ ಮನೆಯವರು ಇನ್ನು ಮೇಲೇ ಇದ್ದರು ಫುಲ್ಲು. ಅಲ್ಲೆಲ್ಲ ಗಂಡು ಮಕ್ಕಳು ನಿಂತಿದ್ರು ಅಲ್ವಾ, ಇನ್ನು ನಾನು ಹತ್ತಕ್ಕಾಗಲಿಲ್ಲ. ಯಾಕಂದ್ರೆ ಎರಡು ಕಡೆನೂ ಕವರ್ ಆಗಿರೋದು, ಬಟ್ ಡಿ ಜೆ ಕಮ್ಮಿ ಇರೋದ್ರಿಂದ ಇದು 2 ಲೈನ್ ರೂಟ್ ಅಲ್ವಾ, ಹಾಗಾಗಿ ಒಂದು ಸೈಡೇ ಇದ್ದರು. ಈ ಕಡೆ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಅಡ್ಡಾಡೋಕ್ಕೆ, ಅದು ಕೂಡ ಒಂದೊಂದು ಫುಲ್ಲು ರಶ್ ಇರೋದು, ಒಂದೊಂದು ಮಾತ್ರ ಸ್ವಲ್ಪ ಹಿಂಗೆ ಫ್ರೀ ಇರೋದು ಅಷ್ಟೇ ಅಡ್ಡಾಡೋಕ್ಕೆ. ಇನ್ನು ಹಂಗಾಗಿ ನಾನು ಈ ಕಡೆ ಫ್ರೀ ಇರೋತ್ತಾಗೆ ನಿಂದಿರುತ್ತಿದ್ದೆ, ಅಷ್ಟೊಂದು ಹೋಗ್ತಿರ್ಲಿಲ್ಲ, ಎಲ್ಲಿ ಕಾಣಿಸ್ತಿತ್ತು ಅಲ್ಲೇ
ಅಷ್ಟೇ ನೋಡ್ತಾ ಇದ್ದೆ ನಾನು. ಇನ್ನು ಯಾಕಂದರೆ ಆಗೋದಿಲ್ಲಲ್ಲ ತುಂಬ ಮತ್ತೇನಾದರೂ ಮಿಸ್ಟೇಕ್ ಆಗಿಬಿಟ್ರೆ ತುಂಬ ರಶ್ ಪಾಪ ಅವರು ಕುಣಿಯ ಇದರಲ್ಲಿ ಯಾರನ್ನೂ ನೋಡೋದಿಲ್ಲ, ತುಳಿದು ಬಿಟ್ಟರೆ ಭಯ ಆಗುತ್ತಂತ. ಇನ್ನು ನಾನು ಈ ಕಡೆ ಎಲ್ಲಿ ಫ್ರೀ ಇರುತ್ತೋ ಇನ್ನು ಅಲ್ಲೇ ನಿಂತಿದ್ದೆ ಅಷ್ಟೇ ನಾನು. ಇನ್ನು ಇಲ್ಲಿ ಕೂಡ ಊಟ ಹಾಕಿಸ್ತಾ ಇದ್ರು, ನಾವು ಊಟ ಮಾಡೋರಿಗೆ ಮತ್ತು ಪ್ರಸಾದ ತಿನ್ನೋರಿಗೆ ಪ್ರಸಾದ, ಇನ್ನು ಎಲ್ಲಂದರೆ ಅಲ್ಲೇ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಇನ್ನು ಬೆಳಗಿಂದ ರಾತ್ರಿ ತನಕ ಎನರ್ಜಿ ಬೇಕಲ್ವ ಕುಣಿಯೋಕ್ಕೆ, ಅವ್ರಿಗೋಸ್ಕರ ಇನ್ನು ಕೊಡ್ತಾಯಿದ್ರು. ಅವ್ರ ಪಾಡಿಗೆ ಅವರು ತಿಂದು ಕುಣಿತಾ ಇದ್ರು, ತಿನ್ನೋಕೆ ಹೋಗೋರು ತಿಂತಾಯಿದ್ರು. ಯಾಕಂದರೆ ಅಲ್ಲಿ ಕೂಡ ಕ್ಯೂ ನಿಂದಿರಬೇಕಿತ್ತು. ಇನ್ನು ಇಲ್ಲಿ ಪೊಲೀಸರಿಗೆ ಕೂಡ ಊಟ ಬಂದಿತ್ತು, ಅವರು ಕೂಡ ತಗೊಂಡು ಹೋಗ್ತಾಯಿದ್ರು ಊಟನ. ಮತ್ತು ಇಲ್ಲಿ ಪೊಲೀಸರಿಗೆ ಹ್ಯಾಟ್ಸಾಪ್ ಹೇಳಬೇಕು, ಯಾಕಂದರೆ ತುಂಬ ಜನ ಪೊಲೀಸರು, ಎಲ್ಲಂದರೆ ಅಲ್ಲೇ ಪೊಲೀಸರು ನಿಜವಾಗ್ಲೂ ಅವರು ಬೇಜವಾಬ್ದಾರಿತನದಿಂದ ಕೆಲಸ ಮಾಡ್ತಾರಂತ ಅನ್ನಿಸ್ತಾನೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಅವ್ರ ಕೆಲಸ ಅವ್ರವ್ರು ಮಾಡ್ತಾಯಿದ್ರು. ಎಲ್ಲಂದ್ರೂ ಒಂದೊಂದು ಬ್ಯಾಚ್ ಹತ್ರ 10-15 ಜನ ನಿಂದ್ರೋರು. ಮತ್ತು ಗನ್ ಮ್ಯಾನ್ ಬಂದಿದ್ದರು, ಬುಲೆಟ್ ಪ್ರೂಫ್ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಆ ಸ್ಟ್ಯಾಚ್ಯೂ ಹತ್ರ ಫುಲ್ಲು ರೌಂಡಾಗಿ ಆ ಸ್ಟ್ಯಾಚ್ಯೂನ ರೌಂಡಲ್ಲಿ ನಿಂತಿದ್ರು. ಬುಲೆಟ್ ಪ್ರೂಫ್ ಡ್ರೆಸ್ ಹಾಕ್ಕೊಂಡು, ಅಂದರೆ ಗನ್ ಮ್ಯಾನ್ ಅಂದರೆ ಮೋಸ್ಟ್ಲಿ ಗನ್ ಮ್ಯಾನ್ ಅಲ್ಲ ಅವರು, ಬಟ್ ಗನ್ಗಳೆಲ್ಲ ಇಟ್ಕೊಂಡು ನಿಂತಿದ್ರು ಅವರು. ಇನ್ನು ಫಸ್ಟಿಗೆ ಈ ಡಿ ಜೆನ ನಾನು ದೂರದಿಂದ ನೋಡಿದೆ, ಬಟ್ ಎಲ್ಲ ಡಿ ಜೆ ಹಾಗೇ ಇದ್ವಲ್ಲ, ನಾವು ನೋಡೋದು ಅಪರೂಪಕ್ಕೆ ಡಿ ಜೆನ. ಬಟ್ ನನಗೆ ಈ ಡಿ ಜೆನ ನೋಡಿಬಿಟ್ಟು ಇದು ಏನೋ ಬಿದ್ದೋಗ್ಬಿಟ್ಟೈತೇನೋ ಡಿ ಜೆ ಅಂದರೆ ಸ್ವಲ್ಪ ಅಲ್ಲಿ ದೂರ ಇದ್ದಂಗೆ ನೋಡಿದ್ನಲ್ಲ, ಒಂದೇ ಸೈಡ್ ಫುಲ್ಲು ಕಂಡುಬಿಡ್ತು ನನಗೆ. ಇದೇನು ಫುಲ್ ಈ ಕಡೆ ಬೊಗ್ಬಿಟ್ಟೈತೇನೋ ಅಂತ ಶಾಕ್ ಆಗಿಬಿಡ್ತು ನನಗೆ. ಇನ್ನು ನಾವು ಫೈನಲಿ ಅಂದರೆ ನಾವು ಸೆಂಟ್ರಲ್ಲಿ ಹೋದ್ವಲ್ಲ, ಇನ್ನು ಆ ಕಡೆಯಿಂದ ನಾವು ವಾಪಸ್ ಹಿಂದಕ್ಕೆ ಮುಂದೆ ಹೋಗಲಿಲ್ಲ, ನಾವು ಹಿಂದಕ್ಕೆ ಬಂದ್ವಿ. ಯಾಕಂದರೆ ಗಣೇಶ ಇರೋದು ಲಾಸ್ಟ್ ಅಲ್ವಾ, ಹಾಗಾಗಿ ನಾವು ಗಣೇಶನ ಹತ್ರನೇ ಬಂದ್ವಿ. ಇನ್ನು ಫೈನಲಿ ನಾವು ನೋಡಬೇಕಾಗಿರೋ ಗಣೇಶನೂ ಕೂಡ ಬಂದ, ನಾವು ಹೋದ್ವಿ. ಗಣೇಶನೂ ಬಂದರು. ನೋಡ್ರಿ ನಮ್ಮ ಗಣೇಶ ಪಾಪ ಇವತ್ತು ಇಷ್ಟು ದಿನ ಪೂಜೆ ಮಾಡಿಸ್ಕೊಂಡು ಇವತ್ತು ಹೋಗ್ತಾ ಇದ್ದೆ. ಆ್ಯಕ್ಚುಲಿ ನಾವು ಅಪರೂಪಕ್ಕೆ ಅಂದರೆ ಇವಾಗ ಹೋಗಿ ನೋಡೋರು ನಮಗೆ ಒಂಥರ ಮನಸ್ಸಲ್ಲಿ ಬೇಜಾರು ಅನಿಸುತ್ತೆ. ಅವ್ರ ಹತ್ರನೇ ತಿಂಗ್ಳಾನ್ಗಟ್ಲೆ ಇದ್ದು ಪೂಜೆ ಮಾಡಿರ್ತಾರಲ್ವ, ಅವ್ರು ಎಷ್ಟು ಬೇಜಾರಾಗಿರುತ್ತೆ ಅಲ್ವಾ ನಮ್ಮ ಹತ್ರ ಇದ್ದು. ನಮಗೆ ಇಷ್ಟು ಫೀಲ್ ಆಗುತ್ತಂದ್ರೆ ಅವ್ರಿಗೂ ತುಂಬ ಫೀಲ್ ಆಗಿರುತ್ತೆ. ಯಾಕಂದರೆ ಗಣೇಶ ಹಬ್ಬನೇ ಅಂಥದ್ದು, ಅದ್ರಾಗೂ ಹಿಂದೂ ಮಹಾಗಣಪತಿ ನಮ್ಮ ದೇಶದ 2ನೇ ಸ್ಥಾನದಲ್ಲಿದೆ. ಇಷ್ಟೊಂದು ಜನ ಫಸ್ಟ್ ಇನ್ನೊಂದಿದೆ, ಬಟ್ ಅದಾದಮೇಲೆ ಇದೇ ಗಣೇಶ ಅಂತೆ. ಫಸ್ಟೇ ಆಗಲಿ ಏನು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ 2ನೇ ಸ್ಥಾನದಲ್ಲಿರೋ ಗಣೇಶ ಇದು. ಬಟ್ ಹಾಗಾಗಿ ಗೊತ್ತು. ನಾನು ನೋಡ್ತಾರೆ ಈ ಗಣೇಶನ ಹಬ್ಬ 3ನೇ ವರ್ಷದ್ದು ಇದು. 2ನೇ ವರ್ಷದ್ದು ಕೂಡ ಸ್ವಲ್ಪ ನೋಡಿದ್ದೆ, ಅದಾದಮೇಲೆ 2ನೇ ವರ್ಷ ಅಂದರೆ ಅದಾದಮೇಲೆ ಇನ್ನೂ ಚೆನ್ನಾಗೇ ಇತ್ತು. ಬಟ್ ಈ ವರ್ಷ ಡಿ ಜೆ ಇಲ್ದಿದ್ದ ಪ್ರಾಬ್ಲಮಿಂದ ಸ್ವಲ್ಪ ಪರವಾಗಿಲ್ಲ. ಮತ್ತು ಇನ್ನು ಎಲ್ಲ ಆಂಬ್ಲೆನ್ಸ್ ಕೂಡ ಬಂದಿತ್ತು, ಬಟ್ ಯಾರಿಗೆ ಏನು ಪ್ರಾಬ್ಲಮ್ ಆಗಿತ್ತೇನೋ ಗೊತ್ತಿಲ್ಲ. ಅದರಲ್ಲಿ ಕೂಡ ಅವರಿಗೆ ಜಾಗನೇ ಇರಲಿಲ್ಲ. ಆ್ಯಕ್ಚುಲಿ ನಾವೇ ಇನ್ನೊಂದು ಸ್ವಲ್ಪ ಸ್ಲಿಪ್ ಆಗಿದ್ದರೆ ಬೀಳೋ ಮೂಮೆಂಟಲ್ಲೇ ಇದ್ವಿ, ಅದಕ್ಕೆ ನಾವು ವಾಪಸ್ ಹಿಂದಕ್ಕೆ ಬಂದುಬಿಟ್ವಿ, ಮುಂದೆ ನಿಂದಿರಲಿಲ್ಲ. ಇನ್ನು ಅಂಥದ್ರಲ್ಲಿ ಕೂಡ ಆಂಬ್ಲೆನ್ಸಿಗೆ 2ನೇ ಸತಿ ಇದು ಆಂಬ್ಲೆನ್ಸ್ ಅಡ್ಡಾಡ್ತಾ ಇರೋದು, ಅದಕ್ಕೆ ದಾರಿ ಮಾಡಿಕೊಟ್ರು. ಇನ್ನು ಆಮೇಲೆ ಗಣೇಶೋತ್ಸವ ಇನ್ನು ಮುಂದುವರಿತಾ ಇದೆ. ನೋಡಿರಿ ಎಷ್ಟು ಖುಷಿ ಆಗುತ್ತಲ್ವ ನೋಡೋದಕ್ಕೆ. ತುಂಬ ಜನ, ಎಲ್ಲಿ ನೋಡಿದರೂ ಜನ, ತುಂಬ ಜನ. ಇನ್ನು ಹೋದ ವರ್ಷ ಅಂತೂ, ಈ ವರ್ಷ ಬೇಗ 8-9 ಗಂಟೆಗೆ ಕ್ಲೋಸ್ ಆಗಿಬಿಡ್ತು. ಗಣೇಶ ಬೇಗ ವಿಸರ್ಜನೆ ಆಯಿತು. ಹೋದ ವರ್ಷ ಮಾತ್ರ ಇನ್ನು ನೈಟ್ ಆದರೂ ಕೂಡ ಗಾಂಧಿ ಸರ್ಕಲಲ್ಲೇ ಇತ್ತು. ಇನ್ನು ಅಷ್ಟೊತ್ತಿಗೆ ಹೋಗೋಕ್ಕೆ ಒಂದು 2-3 ಗಂಟೆ ಆಗಿತ್ತು. ಇಲ್ಲಿ ನೋಡ್ರಿ ವಿಸರ್ಜನೆ ಆಗ್ತಾಯಿದೆ. ಈ ಥರ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಪೂಜೆ ಮಾಡಿ ಹೆಂಗೆ ಬೇಕು ಹಂಗೆ ಬಂದುಬಿಡ್ತಾರೆ ಗೊತ್ತಿಲ್ಲದರು. ಬಟ್ ಇಲ್ಲಿ ನೋಡ್ರಿ ಗಣೇಶಗೋಸ್ಕರನೇ ಹೊಸ ನೀರು ಸ್ಟಾಕ್ ಮಾಡಿ ಅದಕ್ಕೋಸ್ಕರನೇ ತೊಟ್ಟಿ ಥರ ದೊಡ್ಡದಾಗಿ ಕೆರೆ ಥರ ತೆಗೆದು ಅದರಲ್ಲೆಲ್ಲ ನೀರು ಒಳ್ಳೆ ಬಿಟ್ಟು ಫ್ಲವರ್ ಡೆಕೋರೇಟ್ ಮಾಡಿ ಈ ಥರ ವಿಸರ್ಜನೆ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಇದನ್ನು ನೋಡಿ. ಇನ್ನು ನಾವು ಶನಿವಾರ ಅಲ್ವಾ, ಡೈಲಿ ಬರೋಂಥ ದೇವಸ್ಥಾನಕ್ಕೆ ನಾವು ಇವತ್ತು ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಇಲ್ಲಿ ಕೂಡ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಇಲ್ಲಿ ನೋಡಿ ನೈಟ್ ಅಲ್ವಾ, ಇದು ತುಂಬ ಗುಡ್ಡ ಫ್ಯಾನ್ ಅಂದರೆ ಅದೇ ಹೇಳ್ನಲ್ವ ಅವತ್ತು ಗುಡ್ಡದ ಮೇಲಿದೆ ದೇವಸ್ಥಾನ ಅಂತ. ಇನ್ನು ಈ ಥರ ವ್ಯೂ ಫುಲ್ಲು ರೌಂಡ್ ಆಫ್ ಆಗಿ ತಕ್ಕೊಂಡೆ. ಇಲ್ಲೆಲ್ಲ ಊರು ಕಾಣಿಸ್ತಾ ಇದೆ, ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು ಅಂತ ತಕ್ಕೊಂಡೆ. ಇನ್ನು ಇಲ್ಲಿ ನೋಡ್ರಿ ಇಲ್ಲೇಯಿಂದನೇ ಗಣೇಶ ಸ್ಟಾರ್ಟ್ ಆಗಿರೋದು. ನಮ್ಮ ಮನೆಯವ್ರು ಇಲ್ಲೋಗಿ ವೀಡಿಯೋ ಮಾಡ್ಕೊಳ್ಳೋಣ, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಆಲ್ಮೋಸ್ಟ್ ಎಲ್ಲಿಂದ ಎಲ್ಲಿಗೆ ಕಾಣಿಸುತ್ತಂದ್ರು. ಬಟ್ ನಾವು ಹೋಗಿದ್ದು ಟೈಮ್ ಆಗಿಬಿಟ್ಟೆ, ಹಾಗಾಗಿ ಬೇಡ. ಇಲ್ಲೆಲ್ಲ ತುಂಬ ಬೆಳಕು ಕಾಣಿಸ್ತಿದೆಯಲ್ಲ, ಇನ್ನು ಇಲ್ಲಿಂದ ಗಣೇಶನ ಇಟ್ಟು ಪೂಜೆ ಮಾಡಿದ್ದು, ಇನ್ನು ಅಲ್ಲಿಂದ ಸ್ಟಾರ್ಟು. ಇನ್ನು ಇಷ್ಟೇ. ನಾನು ವೀಡಿಯೋ ನೋಡಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬಾಯ್ ಥ್ಯಾಂಕ್ ಯು.